ಹೆಲೋ ನಮಸ್ಕಾರ. ಆರೋಗ್ಯ ಪ್ಲಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಪ್ರೀತಾ ಶೆಟ್ಟಿ. ಸಾಮಾನ್ಯವಾಗಿ ಎಲ್ಲರಿಗೂ ಸ್ವೀಟ್ಸ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಮದ್ವೆಗಳಲ್ಲಂತೂ ವೆರೈಟಿ ಸ್ವೀಟ್ಸ್ ಮಾಡಿರ್ತಾರೆ. ಸ್ವೀಟ್ಸ್ ತಿನ್ನೋರ್ಗೆ ಅದು ಯಾವ್ದ್ರಲ್ಲಿ ಮಾಡಿರ್ತಾರೆ ಅನ್ನೋದು ಮಾತ್ರ ಗೊತ್ತಿರೋಲ್ಲ. ಆದ್ರೆ ನೋಡೋಕೆ ಕಲರ್ಫುಲ್ ಆಗಿ ಚೆನ್ನಾಗಿದ್ರೆ ಸಾಕು, ತಿನ್ನೋಕೆ ಶುರು ಮಾಡ್ತಾರೆ. ಈ ಶುಗರ್ನಿಂದ ಮಾಡೋ ಯಾವುದೇ ಸ್ವೀಟ್ ಇರ್ಲಿ, ಅದು ಬಾಯಿಗೆ ಎಷ್ಟು ರುಚಿನೋ ಹೆಲ್ತ್ಗೆ ಅಷ್ಟೇ ಅಪಾಯಕಾರಿ. ಆದ್ರಿಂದ ಈ ಸಕ್ಕರೆ ಕಡಿಮೆ ಮಾಡಿ ಅದರ ಬದಲು ಈ ಬೆಲ್ಲನ ಯೂಸ್ ಮಾಡಿದ್ರೆ ಹೆಲ್ತ್ಗೆ ಎಷ್ಟು ಒಳ್ಳೇದು ಗೊತ್ತಾ? ಈಗಂತೂ ತುಂಬಾ ಜನಕ್ಕೆ ಡೈಲಿ ಹಾಲು ಕುಡಿಯೋ ಅಭ್ಯಾಸ ಇರುತ್ತೆ. ಆದ್ರೆ ಹಾಲಿಗೆ ಸಕ್ಕರೆ ಹಾಕೊಂಡು ಕುಡಿತಾರೆ. ಅದು ಒಳ್ಳೆ ಅಭ್ಯಾಸ ಅಲ್ಲ. ಅದರ ಬದಲು ಬೆಲ್ಲ ಹಾಕೊಂಡು ಕುಡ್ದು ನೋಡಿ, ಅದರಿಂದ ಎಷ್ಟು ಹೆಲ್ತ್ ಬೆನಿಫಿಟ್ ಇದೆ ಅಂತ ಗೊತ್ತಾಗುತ್ತೆ. ಹಾಲಿಗೆ ಬೆಲ್ಲ ಹಾಕಿ ಕುಡಿಯೋದ್ರಿಂದ ನಮ್ಮ ಬಾಡಿಲಿ ಸ್ಟಾಕ್ ಆಗಿರೋ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಹೆಚ್ಚಿನವ್ರಿಗೆ ಹಾಲು ಕುಡಿಯೋ ಅಭ್ಯಾಸವಂತೂ ಇದ್ದೇ ಇರುತ್ತೆ. ಹಾಲಿನಲ್ಲಿ ಎಲ್ಲಾ ವಿಟಮಿನ್ಸ್, ಪ್ರೋಟೀನ್ ಸಿಗುತ್ತೆ. ಸೊ ಎಲ್ಲಾ ವಯಸ್ಸಿನವ್ರಿಗೆ ಕೂಡ ಹಾಲು ಒಳ್ಳೆಯದು. ಆದ್ರೆ ಎಲ್ಲರೂ ಹಾಲಿಗೆ ಸಕ್ಕರೆಯನ್ನೇ ಹಾಕೊಂಡು ಕುಡಿತಾರೆ. ಇದು ಒಳ್ಳೆಯ ಅಭ್ಯಾಸವಲ್ಲ. ಹಾಲಿಗೆ ಸಕ್ಕರೆ ಹಾಕೋ ಬದಲು ಬೆಲ್ಲ ಹಾಕಿ ಕುಡಿಯೋದ್ರಿಂದ ಹಲವಾರು ಹೆಲ್ತ್ ಬೆನಿಫಿಟ್ಸ್ ನ ಪಡಿಬಹುದು. ಸ್ವೀಟ್ ಫುಡ್ಸ್ ಗಳಲ್ಲಿ ಸ್ವೀಟ್ಗೋಸ್ಕರ ಬೆಲ್ಲವನ್ನ ಬಳಸುವುದೇ ಹೆಚ್ಚು. ಈ ಬೆಲ್ಲದಲ್ಲಿ ಜೀವಸತ್ವಗಳು, ಖನಿಜಗಳು, ಕ್ಯಾಲ್ಸಿಯಂ ಮತ್ತು ಕಬ್ಬಿಣದಂತಹ ಅಗತ್ಯ ಪೋಷಕಾಂಶಗಳಿವೆ. ಹೀಗಾಗಿ ಬೆಲ್ಲ ಸೇವನೆಯಿಂದ ಆರೋಗ್ಯ ಪ್ರಯೋಜನಗಳು ಜಾಸ್ತಿ ಇರುತ್ತೆ. ಅದಲ್ಲದೆ ಹಾಲಿಗೆ ಬೆಲ್ಲ ಹಾಕಿ ಕುಡಿಯೋದ್ರಿಂದ ನಾನಾ ರೀತಿಯ ಹೆಲ್ತ್ ಪ್ರಾಬ್ಲಮ್ಸ್ ನ ದೂರವಾಗಿಸಿಕೊಳ್ಬಹುದು. ಬೆಲ್ಲ ಮಿಕ್ಸ್ ಮಾಡಿದ ಹಾಲಿನಲ್ಲಿ ನೈಸರ್ಗಿಕ ಆಂಟಿಬಯೋಟಿಕ್ ಮತ್ತು ಆಂಟಿವೈರಲ್ ಗುಣಗಳು ಜಾಸ್ತಿ ಆಗಿದ್ದು, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿ ಆರೋಗ್ಯ ಸಮಸ್ಯೆಗಳು ಕಾಡದಂತೆ ನೋಡಿಕೊಳ್ಳುತ್ತೆ. ಅಷ್ಟೇ ಅಲ್ಲ, ಬೆಲ್ಲದ ಹಾಲಿನ ಸೇವನೆಯಿಂದಾಗಿ ರಕ್ತಹೀನತೆ ಸಮಸ್ಯೆ ನಿವಾರಣೆಯಾಗುತ್ತೆ. ಬೆಲ್ಲದಲ್ಲಿ ಬ್ಲಡ್ ಹೆಚ್ಚಿಸುವ ಗುಣವಿರುತ್ತೆ. ಆದ್ರೆ ಅದು ಪ್ಯೂರ್ ಬೆಲ್ಲ ಆಗಿರ್ಬೇಕು. ಇವಾಗ ಕೆಲವು ಕಡೆ ಸಕ್ಕರೆಯಿಂದಾನೇ ಬೆಲ್ಲನು ತಯಾರಿಸೋ ಜನ ಇದ್ದಾರೆ. ಸೊ ಬೆಲ್ಲ ತಗೊಳ್ಳುವಾಗ ನೋಡಿ ತಗೊಂಡ್ರೆ ಒಳ್ಳೇದು. ಬೆಲ್ಲದ ಹಾಲಿನಲ್ಲಿರುವ ಪೋಷಕಾಂಶಗಳು ಕೂದಲಿನ ರಕ್ಷಣೆಗೆ ಪ್ರಯೋಜನಕಾರಿ. ಇದು ಕೂದಲಿನ ಹೊಳಪನ್ನ ಹೆಚ್ಚಿಸಿ ಕೂದಲು ಉದುರುವುದು ಹಾಗೂ ತಲೆಹೊಟ್ಟಿನ ಸಮಸ್ಯೆಯು ನಿವಾರಿಸುತ್ತದೆ. ತಿಂಗಳ ಮುಟ್ಟಿನ ಸಮಯದಲ್ಲಿ ಕಾಡುವ ಅತಿಯಾದ ಹೊಟ್ಟೆ ನೋವು, ಬೆನ್ನು ನೋವಿಗೆ ಈ ಬೆಲ್ಲದ ಹಾಲು ಉತ್ತಮವಾದ ಔಷಧಿಯಾಗಿದೆ. ಇದು ನೋವನ್ನ ಕಡಿಮೆ ಮಾಡುತ್ತದೆ. ವಯಸ್ಸಾದಾಗ ಕಾಡುವ ಕೀಲು ನೋವು ಸಮಸ್ಯೆ, ಆರ್ಥರೈಟಿಸ್ ಪ್ರಾಬ್ಲಮ್ಸ್ ನ ದೂರ ಮಾಡುತ್ತೆ. ಹಿಂದೆ ಎಲ್ಲ ಬೆಲ್ಲನ ನೀರ್ ಜೊತೆ ತಗೋತಿದ್ರು. ಬೆಲ್ಲ ತಿಂದು ನೀರ್ ಕುಡಿದ್ರೆ ತುಂಬಾ ಹೊತ್ತು ಹಸ್ವೆ ಆಗಲ್ಲ, ಹೊಟ್ಟೆ ತಂಪಾಗಿದ್ದು ಬಾಡಿ ಹಾಯಾಗಿರುತ್ತೆ. ಇದರಿಂದ ದಪ್ಪ ಆಗೋ ಚಾನ್ಸ್ ಕಡಿಮೆ ಆಗುತ್ತೆ. ಇದಾಗಿತ್ತು ಇವತ್ತಿನ ಆರೋಗ್ಯ ಪ್ಲಸ್ ಕಾರ್ಯಕ್ರಮ. ಮತ್ತೆ ಇನ್ನೊಂದು ಟಿಪ್ಸ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.